ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ ಕೊಪ್ಪಳ ಜಿಲ್ಲೆಯ ಎಲ್ಲಾ ರೈತರಿಗೆ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು. ಮಾನ್ಯರೇ, ನಾವು ಅಂದರೆ ರೈತನ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಸಂಘದಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ. ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ. ಸಂಬಂಧಪಟ್ಟ ಕಾರ್ಯಾಲಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ. ಆದರೆ ಇನ್ನೂವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ. ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಬರ ಪರಿಹಾರವನ್ನು ಹಾಕಬೇಕೆಂದು, ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ 1 ವಾರದೊಳಗಾಗಿ ಎಲ್ಲಾ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ. ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟಿನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. ಪರಿಹಾರ ಅಂತ 2,000 ಹಾಕ್ಯಾರ. 2,000 ಹಾಕಿದ್ರು ಕೂಡ ಇವತ್ತು ಯಾವ ರೈತರಿಗೆ ಒಬ್ರಿಗೆ ಬಂದ್ರು ಒಬ್ರಿಗೆ ಬಿಟ್ಟಿಲ್ಲ. ಆಮೇಲೆ ಚುನಾವಣೆ ಚಲುವತ್ತು 6-7ಕ್ಕೆ ಚುನಾವಣೆ ಚಲುವಾದ ಹೊತ್ನಾಗ ಅವಾಗ ಪರಿಹಾರ ಹಾಕಕ್ ಚಲುವಾತು ಅದು ಕೂಡ ಇವತ್ತು ಒಬ್ರಿಗೆ ಬಂದ್ರು ಒಬ್ರಿಗೆ ಬಂದಿಲ್ಲ. ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರು ದುಡ್ಡು ಬಂದ್ರು ಕೂಡ ಇವತ್ತು ಅವ್ರು ಹಾಕಿಲ್ಲ. ಇವತ್ತು ಅದ ಸಿದ್ದರಾಮಯ್ಯ ಇವತ್ತು ದಾವಣಗೆರೆಯಲ್ಲಿ ಇವತ್ತು 16,000 ಕೋಟಿ ಕೇಳಿದ್ವಿ, 3,000 ಕೋಟಿ ಹಾಕ್ಯಾರ ಅಂತೇಳಿ ಚಂಪಟ್ಟವ್ರೋಡ್ ಅಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು. ಅದ ಸಿದ್ದರಾಮಯ್ಯ ಅವರು ಇವತ್ತು ಸಿದ್ದರಾಮಯ್ಯ ಇವತ್ತು ಸರ್ಕಾರ ಹೊತ್ತು ಎಲ್ಲ ಹೊತ್ತು ಇದ್ದ 3,000 ಕೋಟಿ ಎಲ್ಲಿ ಹೋತು? ಆ ದುಡ್ಡಾರ ಹಾಕ್ಬೋದಾಗಿತ್ತು. ಇವತ್ತೇನು ನಾವು ಬಂದಿಲ್ಲ, ನಿಮ್ಗೆ ಬಂದಿಲ್ಲ. ಒಂದು FID ಸಜ್ಜಿಲ್ಲ, ನಿಮ್ಮ ಬೆಳೆ ಸಮೀಕ್ಷೆ ಸರಿ ಇಲ್ಲ ಇಂಥ ಒಂದು ಲೋಕಲ್ ಅಧಿಕಾರಿಗಳನ್ನು ಅದು ಹೇಳೋಂಥ ವ್ಯವಸ್ಥೆ ಇಲ್ಲಿ ತಾಲೂಕಿನೊಳಗೆ ನಡೆದೈತಿ. ಅದನ್ನೇನೈತಿ ಅಧಿಕಾರಿಗಳು ಅಂದ್ರೆ ಇವತ್ತು ಮುಂಗಾರಿ ಬರಬಿತ್ತು, ಮುಂಗಾರಿ ಬರತ್ತೆ ಹಿಂಗೆ ಬೆನ್ನಲ್ಲಿ ಹಿಂಗಾರಿನೂ ಬರಬಿದ್ದೈತಿ. ಮುಂಗಾರಿ ಎರಡು ಬೆಳೆ ಅದು ಒಂದ ಬರ ಪರಿಹಾರ ಘೋಷಣೆ ಮಾಡು. ಹಿಂಗಾರಿಯಾಗಂತೂ ಬರ ಘೋಷಣೆ ಮಾಡಲಿಲ್ಲ ಇವರು. ಆ ಮುಂಗಾರಿ ಬರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ತಾ ಇರಲ್ಲ. ಈ ಸಿದ್ಧ ಬಿತ್ತಾವ್ ಚಲುವಾಗ್ಯಾವು. ಬೀಜ ಗೊಬ್ಬರ ತರಕ ತಗೊಳಕ ಎಲ್ಲ ವ್ಯವಹಾರ ಮಾಡಕ್ ರೈತರಿಗೆ ಬೇಕು. ಈ ಶೀಘ್ರದಲ್ಲಿ ಅದೇನೈತಿ ಹಾಕಂತ ವ್ಯವಸ್ಥೆ ಆದ್ರೆ ಸರಿ. ಇವತ್ತು ಹಾಕದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಉಗ್ರ ಹೋರಾಟನ ಹಮ್ಮಿಕೊಂತೀವಿ. ನಾವು ಜಿಲ್ಲಾದ್ಯಂತಲ್ಲ ರಾಜ್ಯಾದ್ಯಂತನೇ ಇದನ್ನ ಹಮ್ಮಿಕೊಂತೀವಿ. ಎಲ್ಲಿ ಯಾವ ಜಿಲ್ಲೆದಾಗ ಅನ್ಯಾಯ ಆಗೈತಿ, ಯಾವ ತಾಲೂಕಿನಾಗ ಅನ್ಯಾಯ ಆಗೈತಿ ಅದನ್ನ ನೋಡಿ ನಾವು ಏನೈತಿ ಉಗ್ರ ಹೋರಾಟ ಮಾಡಕ್ ನಾವು ಸಿದ್ಧದೀವಿ. ಅಂದ್ರೆ ಈ ನಾವು ತಹಶೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗೆ ಮನವಿ ಅಂತ ಬರ್ದೀವಿ. ಅದು ಶೀಘ್ರದಲ್ಲಿ ಅವ್ರು ಕಳಿಸ್ಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಶೀಘ್ರದಲ್ಲಿ ಅದು ದೌಡ್ ಬರೋಂಥ ವ್ಯವಸ್ಥೆ ಆಗ್ಬೇಕಂದ್ರೆ ಇವ್ರು ನಾವು ತಹಶೀಲ್ದಾರ್ ಮೂಲಕ ನಾವು ಮನವಿ ಕಳಿಸ್ತೀವಿ.